ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋನಲ್ಲಿ ತುಂಬ ವಿಷಯಗಳು, ಇಂಟ್ರೆಸ್ಟಿಂಗ್ ವಿಷಯಗಳು ನೀವು ನೋಡ್ಬೋದು. ದಯವಿಟ್ಟು ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ನಮ್ಮ ವೀನಸ್ ವೇದಿಕ್ಸ್ ಕಂಪನಿನಲ್ಲಿ ಇವತ್ತು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಾ ಇದ್ದೀನಿ. ಇವತ್ತು 5-6 ಜನ ಹುಡುಗಿರಲ್ಲಿ ಇಬ್ಬರು ಬಂದಿಲ್ಲ, ಸೊ ಇರೋರಲ್ಲೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಮ್ಮ ವೀನಸ್ ವೇದಿಕ್ಸಲ್ಲಿ ಹುಡುಗಿರಿರೋದೇ ನನಗೊಂದು ಸೆಲೆಬ್ರೇಷನ್ನು. ತುಂಬ ಸಂತೋಷ ಇವರೆಲ್ಲ ನನ್ನ ಜೊತೆ ಇರೋದು. ಬನ್ನಿ ಒಳಗಡೆ ಹೋಗೋಣ. ಹೇಗೆ ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಸ್ಪಿನ್ ಇಯರ್ ಹೇಳ್ಬಿಡಪ್ಪ ಎಲ್ಲರಿಗೂ. ಹೇಳೋ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಆಮೇಲೆ 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 ಹೇಳು. ಎಲ್ಲರಿಗೂ ಸುಖ, ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಡಿರಿ. ಹಾಗೆ ನಂಬಿರುವಂಥ ವಿಘ್ನೇಶ್ವರ ಮತ್ತು ಎಲ್ಲ ಇಷ್ಟಾರ್ಥ ಸಿದ್ಧಿಸುವಂಥ ಎಲ್ಲ ದೇವಾನುದೇವತೆಗಳ ಅನುಗ್ರಹಿಸುತ್ತಾ ಕೇಳ್ಕೋದು ಇಷ್ಟ. ಇನ್ನು ಮುಂದೆ ನಮ್ಮ ಜೀವನನ ಸುಗಮವಾಗಿ ಇರಲಿ, ಯಾವುದೇ ನಿರ್ವಿಘ್ನವಾಗಿ ನೆರವೇರಲಿ, ಹಾಗೆ ಎಲ್ಲರಿಗೂ ಸನ್ಮಾನಗಳು ಉಂಟಾಗಲಿ ಅಂತ ಹೇಳಿ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಅಬ್ಬಾ, ಥ್ಯಾಂಕ್ ಯು. ಇವನ ಬಗ್ಗೆ ನಾನು ಹೇಳ್ತೀನಿ. ನಮ್ಮ ಕಂಪನಿಗೆ ಬಂದಿರೋ ಒಂದು ದೊಡ್ಡ ಮಗು ಇವನು. ಇವನ ಬಗ್ಗೆ ಆಮೇಲೆ ಹೇಳ್ತೀನಿ. ಈ ಬಾಗ್ಲು ಹಾಕು ಚಿನ್ನ, ಈ ಬಾಗ್ಲು ಹಾಕಮ್ಮ, ಇದು ಬಾಗ್ಲು ಹಾಕು, ಅದು ಮಾಡ್ತೀನಿ. ಹಾಂ, ಇವನೇ ಇದೆಲ್ಲ ಡೆಕೋರೇಟ್ ಮಾಡಿರೋದು. ಆಸೆ ಅಷ್ಟು ಅವನಿಗೆ. ತೆಗಿಯಪ್ಪ ಬಾಗ್ಲು, ಸಿಮ್ಮ ತೆಗಿಯಮ್ಮ, ಬಾಗ್ಲು ತೆಗಿ. ಓಪನ್ ದ ಡೋರ್. ದೇವ್ರ ಪೂಜೆ ಎಲ್ಲ ಮಾಡಿದೆ. ಸೊ ಇದೆಲ್ಲ ನಮ್ಮದು ಪ್ರಾಡಕ್ಟ್ಸ್. ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ನಮಸ್ತೆ, ಎಲ್ಲರೂ ಬನ್ನಿ ನಮ್ಮ ಈ ವೀನಸ್ ವೇದಿಕ್ಸ್ ಹೊಸ ಕಂಪನಿಗೆ ಬನ್ನಿ. ಸೊ ಎಲ್ಲ ನಮ್ಮ ಸಿಂಹ ತೋರಿಸಿದ್ನಲ್ಲ ಆಗ್ಲೇ, ಅವನೆಲ್ಲ ಅವನದು ಪೂಜೆ ಡಿಪಾರ್ಟ್ಮೆಂಟ್. ಒಂಥರ ದೊಡ್ಡ ಮಗು ನಮ್ಮ ಕಂಪನಿಗೆ ಅವನು. ಸೊ ಅವನೆಲ್ಲ ಪೂಜೆ ಎಲ್ಲ ಮಾಡಾಗಿದೆ. ನಾನು ಇವತ್ತು ವಿಡಿಯೋ ಮಾಡ್ತಾ ಇರೋದು ಏನಂದರೆ, ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು. ಹಾಗೆ ಬನ್ನಿ ನಮ್ಮ ಪ್ರಾಡಕ್ಟ್ಸ್ ಬಗ್ಗೆ ನೋಡೋಣ. ನಮ್ಮದು ನಿಮಗೆ ಗೊತ್ತಿರೋ ಹಾಗೆ 16 ಪ್ರಾಡಕ್ಟ್ ಇದೆ. ಫೇಸ್ ಪ್ಯಾಕ್, ಹೇರ್ ಪ್ಯಾಕ್, ಬಾತ್ ಪೌಡರ್, ಅಂಗಾಯಿ ಪುಡಿ, ಹಾಗೆ ಮುಳುವಾಟು ಕಾಲು ಸೂಪು, ಅಂದರೆ ಬೋನ್ ಎಲ್ಲ ಸ್ಟ್ರೆಂಥನ್ ಮಾಡೋ ಸೂಪು, ಮತ್ತು ಹೇರ್ ಗ್ರೋತಿಂಗ್ ಚೂರ್ಣ ಒಂದು ಮಾಡಿದ್ದೀನಿ. ರಾತ್ರಿ ಹೊತ್ತು ಅದು ತೊಗೊಂಡು ಕುಡಿದ್ರೆ ಹೇರ್ ಗ್ರೋತ್ಗೆ ಭಾಳ ಹೆಲ್ಪ್ ಆಗುತ್ತೆ, ಗಟ್ ಟಿಶ್ಯೂಸು ಕ್ಲಿಯರ್ ಆಗುತ್ತೆ ಅಂತ. ಹಾಗೆ ಆವಾರಂಪು ಟೀ, ವೆಯ್ಟ್ ರಿಡಕ್ಷನ್ನು, ಆಮೇಲೆ ಇದು ಕೊಲೆಸ್ಟ್ರಾಲ್ ಕಂಟ್ರೋಲು, ಹಾಗೂ ಡಯಾಬಿಟೀಸ್ ಮ್ಯಾನೇಜ್ಮೆಂಟ್ ಎಲ್ಲದಕ್ಕೂ ಒಂದು ಆವರ್ಕಿ ಟೀ ಇದೆ. ಹಾಗೂ ಪಾರಂಪರ್ಯ ಕೀಗಳ ಬ್ಲ್ಯಾಕ್ ರೈಸ್ ಗಂಜಿ ಪುಡಿ ಇದೆ. ಅದಂತೂ ತುಂಬ ಜನಕ್ಕೆ ಹೆಲ್ಪ್ ಆಗ್ತಿದೆ. ಮೇನ್ ಯಾರಿಗೆ ಅಂತಂದರೆ ಗಟ್ ಟಿಶ್ಯೂಸ್ ಇರೋರು, ಅಂದರೆ ಹೊಟ್ಟೆ ಕರಳು ಊತ ಅಂತ ನೋಡಿ, ಅದೆಲ್ಲ ಇರೋರೆಲ್ಲ ತುಂಬ ಜನ ಬಂದಿದ್ದಾರೆ. ಅವರಿಗೆಲ್ಲ ಭಾಳ ಯೂಸ್ ಆಗಿದೆ. ಅದಿವತ್ತು ಬೇಡ, ಅದೆಲ್ಲ ಅದಿದೆ. ನಾನು ಮುಂದಿನ ವಿಡಿಯೋಗಳ ಜೊತೆ ಯಾರ್ಯಾರಿಗೆ ಹೇಗೆ ಯೂಸ್ ಆಗಿದೆ ಅಂತ ನಿಮಗೆ ಶೇರ್ ಮಾಡ್ತೀನಿ ನಾನು. ಸೊ ನೋಡಿ, 16 ಪ್ರಾಡಕ್ಟ್ ಇದೆ. ಇವತ್ತು ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡಿರೋದು ನಮ್ಮ ಹೇರ್ ಆಯಿಲ್ ಬಗ್ಗೆ, ಹಾಗೆ ಅದ್ರ ಬಗ್ಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ಬನ್ನಿ. ಹೇರ್ ಆಯಿಲ್ ಇಷ್ಟೇ ಇರೋದು. ಸುಮಾರು ಒಂದು 600 ಲೀಟರ್ಸ್ ಮಾಡಿದ್ದೆ ನಾನು. ಇವತ್ತು ನಾನು ನಿಮಗೆ ಹೇಳಬೇಕಾಗಿರೋ ವಿಷಯ ಏನಂತಂದರೆ, ನಮ್ಮ ಈ ಹೇರ್ ಆಯಿಲು
ಇವಾಗ ಸರ್ಟಿಫೈಡ್ ಆಗಿದೆ, ಲ್ಯಾಬ್ ಸರ್ಟಿಫೈಡ್ ಆಗಿದೆ. ಆಯುಷ್ ಸರ್ಟಿಫೈಡ್ ಲ್ಯಾಬ್ ಇಂದ ನಮ್ದು ಸೇಫ್ ಅಂತ ಅಂದ್ಬಿಟ್ಟು ಸರ್ಟಿಫಿಕೇಶನ್ ಆಗಿದೆ. ಇದು ಆಗಲೇ 1 ತಿಂಗಳು ಆಯ್ತು. ಬಟ್ ಹೊಸ ವರ್ಷ ಟೈಮ್ನಲ್ಲೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡು ಸುಮ್ಮನೆ ಇದೆ. ನೋಡಿ, ಈ ಆಯಿಲ್ ಅಲ್ಲಿ ಒಂದು ಸ್ಕ್ಯಾನರ್ ಇರುತ್ತೆ, ಈ ತರ ಸ್ಕ್ಯಾನರ್ ಇರುತ್ತೆ ನೋಡಿ. 1/2 ಲೀಟ್ರಲ್ಲಿ 1 ಲೀಟ್ರಲ್ಲಿ ಸ್ಕ್ಯಾನರ್ ಇರುತ್ತೆ. ಈ ಸ್ಕ್ಯಾನ್ ಮಾಡಿದ್ರೆ ನಮ್ದು ಸರ್ಟಿಫಿಕೇಟ್ ನೀವು ನೋಡ್ಬೋದು, ಲ್ಯಾಬ್ ಸರ್ಟಿಫಿಕೇಟ್, ವೆದರ್ ಇಟ್ ಇಸ್ ಸೇಫ್ ಆರ್ ನಾಟ್ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ಆಯಿಲ್ದು ಈ ಸ್ಕ್ಯಾನರ್ ಅಲ್ಲಿ ಸಿಗುತ್ತೆ ನಿಮಗೆ. ಯಾರು ಬೇಕಾದ್ರೂ ನೋಡ್ಬೋದು. ಹಾಗೇನೆ ಹೇರ್ ಆಯಿಲ್ ಬಗ್ಗೆ ಎಕ್ಸ್ಪೈರಿ ಡೇಟ್ ಹಾಕಿಲ್ಲ ಅಂತ ಅಂದ್ಬಿಟ್ಟು, ಈ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಹಾಕಿಲ್ಲ ಅಂತ ತುಂಬಾ ಜನ ಕೇಳಿದ್ರೆ, ಅದು 2 ಇಯರ್ಸ್ ಇಡ್ಬೋದು ನಮ್ದು ಹೇರ್ ಆಯಿಲ್. ಮತ್ತೆ ನಮ್ದು ಹೇರ್ ಆಯಿಲ್ ಪ್ರತಿ ತಿಂಗಳು ಫಸ್ಟ್ ವೀಕಲ್ಲಿ ಮಾಡ್ತೀವಿ. ಪ್ರತಿ ತಿಂಗಳು ಫಸ್ಟ್ ವೀಕಲ್ಲಿ ಮಾಡ್ತೀವಿ. 500 ಲೀಟ್ರು 600 ಲೀಟ್ರ್ ಈ ಥರ ಎಲ್ಲ ಮಾಡ್ತೀವಿ. ಸೊ ಇದೆಲ್ಲದು ನಿಮ್ಮ ಜೊತೆ ಈ ಹೊಸ ವಿಷಯ ಹಾಗೂ ತುಂಬ ಸಂತೋಷಕರ ವಿಷಯ, ಒಂಥರ ಹೆಮ್ಮೆ ವಿಷಯ ಅಲ್ವಾ. ನಮ್ಮದೇ ಹೇರ್ ಆಯಿಲು ಆಯುಷ್ ಸರ್ಟಿಫೈಡ್ ಲ್ಯಾಬಿಂದ ಸೇಫ್ ಅಂತ ಸರ್ಟಿಫೈ ಆಗಿದೆ ಅಂದರೆ ಇದಕ್ಕಿಂತ ಇನ್ನೇನು ಬೇಕಲ್ವಾ. ಯಾರು ಬೇಕಾದರೂ ಧೈರ್ಯವಾಗಿ ಆಯಿಲ್ ಯೂಸ್ ಮಾಡ್ಬೋದು. ಮಕ್ಕಳು, ವಯಸ್ಸಾದವರು ಎಲ್ಲರೂ ಈ ಆಯಿಲ್ ಯೂಸ್ ಮಾಡ್ಬೋದು. ಹಾಗೆ ನಮ್ಮ ಪ್ರಾಡಕ್ಟ್ ತಗೊಳ್ಳೋರಿಗೆ ನಾನು ಒಂದೊಂದು ಶಾರ್ಟ್ ವಿಡಿಯೋಸು ನಮ್ಮ ಆಯಿಲ್ ಪ್ರಾಡಕ್ಟ್ಸ್ ಎಲ್ಲ ಹೇಗೆ ಯೂಸ್ ಮಾಡಬೇಕು ಅನ್ನೋದು ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಹ್ಯಾಂಡಿಯಾಗಿರಲಿ, ತುಂಬ ಕನ್ಫ್ಯೂಷನ್ ಬೇಡ ಅಂತ ಅಂದ್ಬಿಟ್ಟು. ಸೊ ಇದ್ರ ಜೊತೆ ಆಲ್ರೆಡಿ ನಮ್ಮ ಕಂಪನಿ ಮಗು ನಿಮಗೆಲ್ಲ ವಿಶ್ ಮಾಡಿದ್ದಾನೆ, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ಹೇಳಿದ್ದಾನೆ. ನಾನು ಮತ್ತೊಮ್ಮೆ ನಿಮಗೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು, ಅಂದರೆ ಇಂಗ್ಲೀಷ್ ಆಂಗ್ಲ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಹಾಗೂ ದೇವರು ಸುಖ, ಶಾಂತಿ, ನೆಮ್ಮದಿ ಎಲ್ಲ ಕೊಟ್ಟು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂದ್ಬಿಟ್ಟು ನಾನು ನನಗೆ ಬೇಡ್ಕೊಳ್ಳೋದ್ರ ಜೊತೆ ನಮ್ಮ ಫ್ಯಾಮಿಲಿಯವ್ರಿಗೆ ಬೇಡ್ಕೊಳ್ಳೋದ್ರ ಜೊತೆ ನಿಮ್ಮನ್ನು ಸೇರಿಸಿ ನಾನು ದೇವ್ರ ಹತ್ರ ಬೇಡ್ಕೊಳ್ತೀನಿ. ಮನೇಲಿ ಹೇಳ್ತೀಯಾ? ತುಂಬಾ ಪ್ರೊಡ್ಯೂಸ್ ಆಗಿದೆ, ತುಂಬ ಖುಷಿಯಾಗಿದ್ದಾನೆ ನಮ್ಮ ಹುಡುಗ. ಖುಷಿ, ನ್ಯೂ ಇಯರ್ ಖುಷಿ ಅಲ್ಲಮ್ಮ. ಇವತ್ತು ನಾನೇ ಎಲ್ಲರಿಗೂ ಅಡುಗೆ ಮಾಡಿದ್ದೆ. ನಮ್ಮಲ್ಲಿ ದೇವ್ರಿಗೆ ಇಟ್ಟಿದ್ದ ಕಲಶದ ಅಕ್ಕಿ ಇತ್ತು, ಅದರಲ್ಲಿ ಸ್ವೀಟ್ ಪೊಂಗಲ್ ಮಾಡಿದ್ದೀನಿ, ಮೊಸರನ್ನ ಹಾಗೂ ಬದನೆಕಾಯಿ ವಾಂಗಿಬಾತ್ ಮಾಡಿದ್ದೀನಿ. ಇಷ್ಟೇ ಸಿಂಪಲ್ ಅಡುಗೆ. ಅದಕ್ಕೆ ಜೊತೆ ಉಪ್ಪಿನಕಾಯಿ ಅಷ್ಟೇ. ಈ ಸಿಂಪಲ್ ಅಡುಗೆ ಜೊತೆಗೆ ನಾವೆಲ್ಲ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ದೆ ಇನ್ನೊಂದು ಈ ಹೊಸ ವರ್ಷದ ಸಂತೋಷ. ಚೆನ್ನಾಗಿದೆಯಾ? ಏನು ಇಷ್ಟ ಆಯ್ತು ನಿಮಗೆ? ವಾಂಗಿಬಾತ, ಮೊಸರನ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.